ಸ್ಪೆಷಲ್ ಎಪಿಸೋಡ್ ಬಗ್ಗೆ ಮಾತಾಡಲೇಬೇಕು. ಅಮೃತ ಒಂದು ಬ್ರೇಕಪ್ ಆಗಿರೋದ್ರ ಬಗ್ಗೆ ಮಾತಾಡಿದ್ರು. ಸೊ ಲವ್ ಬ್ರೇಕಪ್ ಆಗಿದ್ದು ಅದರಿಂದ ಹೊರಗೆ ಬರೋಕ್ಕೆ ನನಗೆ ಸುನಿಲ ನನ್ನ ಲೈಫಲ್ಲಿ ಯಾವತ್ತೂ ಯಾರು ಇಷ್ಟೊಂದು ಸ್ಪೆಷಲ್ ಮಾಡಿಲ್ಲ ಅಂತೆಲ್ಲ ಹೇಳಿದ್ರು. ಸೊ ಅದ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ ಹೇಳು. ನಿನ್ನ ಕೇಳಿದ್ದು ನೀನು ಕೇಳಿದ್ದು ಏನು ಅಂತ? ನೀನು ಬ್ರೇಕಪ್ ಆಗಿದೆ ಅಂತ ಹೇಳಿದಿ ಅಂತಲ್ಲ ಒಂದ್ಸಲ. ಸೊ ಅದನ್ನ ಇವಾಗ ಹೆಂಗೆ ನೀನ್ ಅದರಿಂದ ಹೊರಗಡೆ ಹೇಗ್ ಬಂದೆ? ಈ ಶೋ ನಿನ್ಗೆ ಅದನ್ನ ಹೇಗ್ ಮರೆಯಕ್ ಸಾಧ್ಯ ಆಯ್ತು? ಇಟ್ಸ್ ನಾಟ್ ಅಬೌಟ್ ಅದನ್ನ ಹೊರಗಡೆ ಬರ್ಬೇಕು ಅಂತಲ್ಲ. ಸಿ ಲೈಫ್ ಗೋಸ್ ಆನ್. It's Yeah. the mutual decision where we have taken, and life goes on. See, so I kept myself busy on works. That's what I do. Breakup ಅಂದಿದ ತಕ್ಷಣ ಹತ್ಕೊಂಡು ಡಿಪ್ರೆಷನ್ ಹೋಗೋ I am not that person. So I make myself busy. So ಇವಾಗ work is my first priority and my first work is my priority. ಹಿಂಗೆ ಕತೆ. Hello. ಇಷ್ಟೇ ಹುಡುಗರು ಜೀವನ. ಹೇಳಿ. See, when it is mutual understanding. ನಾನ್ ಸುಮ್ಮನೆ ತಮಾಷೆ ಮಾಡಿ ನೀನ್ ಹೇಳಿದ್ ಸೂಪರ್ ಆಗಿದೆ. 101% ಕರೆಕ್ಟ್. ಗುಡ್ ಗರ್ಲ್. ಓಕೆ ಬಾಯ್. Mutual understanding, mutual decision. This was. ಅದೇ ಮದ್ವೆ ಆಗಿ ಆಮೇಲೆ ಇಬ್ರು ಜಗಳ ಆಡ್ಕೊಂಡು ಎಲ್ಲೆಲ್ಲೋ ಹೋಗಬಹುದು. This is a mutual decision ಅಲ್ಲ. ತುಂಬಾ ಒಳ್ಳೇದು. ಸೂಪರ್. ನೋಡಿ ಹಿಂಗಿರ್ಬೇಕು. ನಿಮ್ಗೆ ನಾಳೆ ದಿನ ಏನಾದರೂ ಇಂಥ ಸಿಚುವೇಶನ್ ಬಂದರೆ ಫೇಸ್ ಮಾಡ್ತೀರಾ ಅನ್ನೋ ಥರ ಹಿಂಗೆ ಮೆಂಟಲ್ It will hurt. ಇಲ್ಲ ನನ್ಗೆಲ್ಲ ಅಷ್ಟು ಧೈರ್ಯ ಇಲ್ಲ. ಫೇಸ್ ಮಾಡೋಷ್ಟು ಧೈರ್ಯ ಎಲ್ಲ ಇಲ್ಲ. It will hurt obviously. ಅಲ್ಲ ಇನ್ನೊಂದು ಅದು ಇದು ಇವಾಗ ಎಲ್ರಿಗೂ ಗೊತ್ತಿರಂಗೆ ಈ ವಿಷಯದಲ್ಲಿ ಸ್ವಲ್ಪ ಹುಡುಗಿರಿಗೆ ಗಟ್ಟಿ ಧೈರ್ಯನೇ ಇರುತ್ತೆ. ಬಟ್ ಹುಡುಗರು ಎಲ್ಲಾ ವಿಷಯ ಈ ವಿಷಯದಲ್ಲಿ ಏನಿಲ್ಲ. ಹುಡುಗರು ಈ ವಿಷಯದಲ್ಲಿ ಸ್ವಲ್ಪ ಸಾಫ್ಟೇ. ಎಲ್ಲಾ ವಿಷಯದಲ್ಲಿ ಸ್ವಲ್ಪ ರೂಢ್ ಆಗಿರ್ಬೋದು. ಈ ಬ್ರೇಕಪ್ ಹುಡುಗಿ ಇದು ಬಿಟ್ಟೋದ್ರು ಮಾಡಿದ್ರು ಅಂದ್ಮೇಲೆ ಹುಡುಗಿ ಬೇಕಿದ್ರೆ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಮರ್ತ್ ಬಿಡ್ತಾಳೆ. ಹುಡುಗ ತುಂಬಾ ವರ್ಷಾನ್ಗಟ್ಲೆ ನೆನೆಸ್ಕೊಂಡು ಕುಡ್ದು ಸೇದಿ ಅದೇ ಗುಂಗಲ್ಲಿ ಎಲ್ಲ ಸತ್ ಎಷ್ಟ್ ಜನ ನಮ್ ಫ್ರೆಂಡ್ಸ್ ಇದಾರೆ. ಹುಡುಗಿರು ಮಾಡ್ತಾರ ಅದನ್ನೇ. ನೀನು ಮಾಡಿದ್ಯಾ ಅಂತ ಅದೇ ಹೇಳ್ಕೊಳಲ್ಲ. ಅಂದ್ರೆ ನೀನ್ ಹೇಳ್ಕೊಂಡಿಲ್ಲ ನನ್ ಮುಂದೆ. I don't show my sadness or sorrows to ಸುಮ್ನೆ ತಮಾಷೆ ಮಾಡ್ತಿರೋದು. ಇಲ್ಲ ಏನಂದ್ರೆ ಈ ಬ್ರೇಕಪ್ ಲವ್ ಅನ್ನೋದೆಲ್ಲ ಅವ್ರವ್ರ ಪರ್ಸನಲ್. ಅವ್ರವ್ರ ಬಾಂಡಿಂಗ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಅದು ಡಿಫ್ರೆನ್ಸ್ ಆಗುತ್ತೆ. ಅವ್ರವ್ರ ಪರ್ಸನಲ್. ಈಗ ನನ್ಗಾದ್ರೆ ನನ್ ಮನಸ್ಸಿನ ಮಾತು ನನ್ನ ನೋವು ನನಗ್ ಗೊತ್ತಿರುತ್ತೆ. ಸೊ ಅದನ್ನ ನಾನು ಅನುಭವಿಸೋ ನನಗ್ ಗೊತ್ತಿರುತ್ತೆ. ಅವಳು ಹೇಳ್ಕೊಂಡಿದ್ದಾಳೆ. ನಂಗೆ ಲೈಫಲ್ಲಿ ಅದೇ ಒಂದೇ ಬೇಡ್ಕೊಳ್ಳೋದು, ಈ ಬ್ರೇಕಪ್ ಅನ್ನೋ ಎಕ್ಸ್ ಅನ್ನೋ ಪದನೇ ಬರಬಾರ್ದಪ್ಪ ಲೈಫಲ್ಲಿ ಅಂತ. ಯಾಕಂದ್ರೆ ಬಂದ್ರೆ ಆ ಪ್ಯೂರ್ ಹೋಗ್ಬಿಡುತ್ತೆ ನಮ್ಮ ಹತ್ರ. ಈ ಎಲ್ಲ ಫೇಕ್, ನಾವು ಫೇಕ್, ನಾನು ಆಯ್ತು ಬಿಡು ಹಂಗ್ ಮಾಡಿ ಇನ್ಮೇಲೆ ಫೇಕ್ ಆಗಿ ಇರೋಣ ಬಿಡು ಅಂತ ಹಂಗ ಹೋಗ್ಬಿಡುತ್ತೆ ಆ ಎಲ್ಲ ಮನ್ಸಿನ ಮಾತು. ಇದು ಯಾಕಂದ್ರೆ ಫಸ್ಟ್ ಈಸ್ ಫಸ್ಟೇ ಅದೊಂದು ಆ ಟ್ರೂ, ಅದೊಂದು ಮುಗ್ಧತೆ, ಅದೊಂದು ಮನ್ಸಿನ ಮಾತು, ಆ ಅಟ್ಯಾಚ್ಮೆಂಟ್ ಹಚ್ಕೊಂಡಿರ್ತೀವಿ. ಒಬ್ರಿಂದ ಮೋಸ ಹೋಗ್ಬಿಟ್ವಿ ಅಂದ್ರೆ ಏನ್ ಮೋಸನೇ, ಇಡೀ ಜಗತ್ತೇ ಮೋಸ ಇದೆ ಬಿಡು, ನಾವು ಮೋಸ ಮಾಡ್ಕೊಂಡು ಹೋಗೋಣ, ಹೋಗ್ತಾ ಇರೋಣ, ಗೋ ವಿತ್ ಫ್ಲೋ ತರ, ಏನ್ ಬರುತ್ತೆ ಮುಂದೆ ಅನ್ನೋ ತರ ಆ ತರ ಮೈಂಡ್ ಸೆಟ್ ಆಗ್ಬಿಡುತ್ತೆ. ಆ ಮುಗ್ಧತೆ ಅನ್ನೋದೇ ಹೋಗ್ಬಿಡುತ್ತೆ. ಬಟ್ ಅವ್ರವ್ರ ಮೇಲೆ ಬಿಟ್ಟಿದ್ದು ಬಾಂಡಿಂಗ್. ಫ್ರೆಂಡ್ಶಿಪ್ ಡೇ ಆಯ್ತು ಮೊನ್ನೆ. ಏನಾದರೂ ಸ್ಪೆಷಲ್ ಅಂತ ನೆನ್ನೆ ನಿನ್ನೆ ಇಡೀ ದಿನ ಸ್ಪೆಷಲ್ ಆಗಿ ಅಂದ್ರೆ ನಿನ್ನೆ ಇಡೀ ದಿನ ಜೊತೆಗೆ ಇದ್ವಿ. ಅಂದ್ರೆ ಇಂಟರ್ವ್ಯೂ ಆಲ್ಮೋಸ್ಟ್ ಇಂಟರ್ವ್ಯೂ 4-5 ಇಂಟರ್ವ್ಯೂ ಇದ್ವು. ಸೊ ಜೊತೆಗೆ ಇದ್ವಿ. ಜೊತೆಗಿದ್ದಾಗ ಏನೇನು ಮತ್ತೆ ಸ್ಪೆಷಲ್ ಫ್ರೆಂಡ್ಗೆ ಎಲ್ಲೂ ಏನಂದು ನಮ್ದು ಏನ್ ಸ್ಪೆಷಲ್ ಅಂದ್ರೆ ಜಗಳ ಆಡೋದು. ಅಂದ್ರೆ ಟೀಸ್ ಮಾಡ್ತಾನೆ, ಅದನ್ನ ರೆಸ್ಪಾಂಡ್ ಮಾಡ್ಬೇಕು. ರೆಸ್ಪಾಂಡ್ ಮಾಡಿಲ್ಲ ಅವಳು ರೆಸ್ಪಾಂಡ್ ಮಾಡಲ್ಲ. ಆಮೇಲೆ ಅವಳಿಗೆ ಬೇಕಾದಾಗ ಅವಳೇ ಬರ್ತಾಳೆ, ಮತ್ತೆ ಮಾತಾಡ್ತಾಳೆ. ಅವಳು ಮಾತಾಡಿದ್ರೆ ನಾನ್ ಮಾತಾಡಲ್ಲ. ಹಂಗೆ ಅದೇ ಒಂದ್ ಜಗಳ.